ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಕಾನೂನು ಮಂತ್ರಿಗಳು ಒಂದನ್ನ ಅಮೆಂಡ್ಮೆಂಟ್ ಸೇರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಅದು ನಾನು ಫರ್ದರ್ ಸ್ಪಷ್ಟ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬೆಂಬಲವಾಗಿ ಈ ಕಲಂ 3 ಇದೆ, ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ ಅಂಡ್ ಅಪ್ಲಿಕೇಶನ್. ಅದರಲ್ಲಿ ಕಲಂ 3ರ ನಂತರ 3ರಲ್ಲಿ ಕಾರ್ಪೊರೇಷನ್ ರಿಜಿಸ್ಟರ್ಡ್ ವಿತ್ RBI ಅಂತೆಲ್ಲ ಬರೆದಿದ್ದಾರೆ. ಅದು ನಂತರ ಅಂಡ್ ಆಲ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ ಅಂಡರ್ ಕೋಆಪರೇಟಿವ್ ಸೊಸೈಟೀಸ್ ರಿಜಿಸ್ಟರ್ಡ್ ಸೊಸೈಟೀಸ್ ಆಕ್ಟ್ 1959 ಅಂತ ಒಂದು ಬರಬೇಕಲ್ಲಿ. ಜೊತೆಗೆ ಸೌಹಾರ್ದ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1997 ಅಂತ ಬರಬೇಕಲ್ಲಿ. ಅದೇ ಒಂದು ಲೈನ್ ಬಂದು ಕಾನೂನು ಮಂತ್ರಿಗಳು ಒಪ್ಪಿದ್ದಾರೆ ಅಂತ ಭಾವಿಸ್ತೇನೆ. ಅದನ್ನೆಲ್ಲ ಓಕೆ. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಲೇವಾದೇವಿ ಅಧಿನಿಯಮ 1961 ಮತ್ತಷ್ಟು ತಿದ್ದುಪಡಿ ಮಾಡುವಂಥದ್ದಕ್ಕೆ ಸನ್ಮಾನ್ಯ ನಮ್ಮ ಲಾ ಮಿನಿಸ್ಟ್ರು ವಿಧೇಯಕವನ್ನು ತಂದಿದ್ದಾರೆ. ನನಗನ್ಸ್ತೈತೆ ಒಂದು ರೀತಿ ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊಂಡಂಗೆ ಆಗ್ತೈತೆ. 30 ಜನ ಸತ್ತೋಗಿದ್ದಾರೆ ಇದುವರೆಗೂ, ಇನ್ನೂ ಜಾಸ್ತಿ ಆಗಿದ್ದಾರೆ. ನಮ್ಗೆ ಬಂದಿರೋಂಥ ಮಾಹಿತಿ ಪ್ರಕಾರ 30 ಜನ ಸತ್ತಿದ್ದಾರೆ ಅಂತ. ಅಂದರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ರೆ, ಬೇಗ ಸ್ಪಂದನೆ ಮಾಡಿದ್ರೆ ಇಷ್ಟು 30 ಜೀವಗಳನ್ನು ಉಳಿಸ್ಬೋದಾಯ್ತು. ನಾವು ಎಲ್ಲರೂ ಇವ್ರು ಯಾರೂ ಸಾಹುಕಾರಗಳಲ್ಲ, ಇವ್ರ್ಯಾರ ದೊಡ್ಡ ಇಂಡಸ್ಟ್ರೀಸು ಮಲ್ಯ ಈ ಥರದವರಲ್ಲ, ಎಲ್ಲ ಬಡವರೇ, ಎಲ್ಲರೂ ಬಡವರೇ, ದಿನನಿತ್ಯದ ಕೂಳಿಗಾಗಿ ಕೂಲಿ ಕೆಲಸ ಮಾಡುವಂಥ ಜನ. ಅವ್ರನ್ನ ನಾವು ಉಳಿಸ್ಬೋದಾಗಿತ್ತು. ಇವತ್ತು 60 ಮೈಕ್ರೋ ಫೈನಾನ್ಸ್ ಏನು ಲೋನ್ ತಗೊಂಡಿದ್ದಾರೆ. ನಾನು ಒಂದು ಕಡೆ ಭೇಟಿ ಮಾಡಿದ್ದೆ, ಅಲ್ಲಿ ಒಂದೇ ತಿಂಗಳು ಕಟ್ಟಿಲ್ಲ ಅವನು. ಮೈಕ್ರೋ ಫೈನಾನ್ಸ್ ಒಂದೇ, ಎಷ್ಟು ಫಾಸ್ಟ್ ಇದ್ದಾರೆ ಇವರು ಅಂತ ನಾನು ಹೇಳಕ್ಕೆ. ಕೋರ್ಟಿಂದ ಆರ್ಡರ್ ತಂದು ಸೀಸ್ ಮಾಡಿದ್ದಾರೆ. ಮನೆಯಿಂದ ಹೊರಗಾಗ್ತಾ ಇರೋದನ್ನು ಕೂಡ ನಾವು ನೋಡಿದ್ರು. 1 ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರೆ, ಒಂದೇ 1 ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರು ಈ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀರಿ. ಮತ್ತೆ ಈ RBI ರೂಲ್ಸ್ ನೀವೇನು ಇವಾಗ ತಂದಿದ್ದೀರಾ, ಬೇರೆ ಬೇರೆ ರಾಜಣ್ಣ ಅವ್ರು ಹೇಳ್ದಂಗೆ ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟೀಸ್ ಇದೆ, ಬ್ಯಾಂಕ್ಗಳಿದೆ. ನಾಳೆ ಇದೇನಾನ ನೀವು ತಂದಿರೋ ಬಿಲ್ಲು ಕೋರ್ಟಲ್ಲಿ ಏನಾನ ವಜಾ ಆದತ್ತು ಅದನ್ನು ನೋಡ್ಕೊಳ್ಳಿ. ಈಗ RBI ರೂಲ್ಸ್ ಅನ್ನ ಫಾಲೋ ಮಾಡಿದ್ದೀರಾ, ಅದರಲ್ಲಿ ಏನು ಕಂಡೀಷನ್ಸು ಅವೆಲ್ಲ ನೋಡಿದ್ದೀರಾ, ಅದನ್ನು ಕೂಲಂಕುಷವಾಗಿ ಹೇಳಿ. ನನ್ನ ಹತ್ರನೂ ಬಹಳ ಜನ ಬಂದಿದ್ರು, ಇದು ಇಲ್ಲೀಗಲ್ಲು, ಹಾಗೆ ಹೀಗೆ ಮಾಡಬಾರ್ದಾಗಿತ್ತು, ನಾವು ಸರಿಯಾಗಿ ಸಾಲ ಕೊಡ್ತಾ ಇದ್ದೀರಿ, ಅದಕ್ಕೂ ತೊಂದರೆ ಆಗುತ್ತೆ ಅಂತಲೂ ಬಂದಿದ್ರು. ನಾನು ಅವ್ರಿಗೆ ವಾಪಸ್ ಕಳಿಸಿದ್ದೀನಿ. ನಾನು ಅದರಿಂದ RBI ರೂಲ್ಸು ಇದರಿಂದ ವೈಲೇಟ್ ಆಗುತ್ತಾನೋ ಅಂತಾನೂ ನೋಡ್ಕೊಳ್ಳಿ. ತಾವು ಹೇಳ್ದಂಗೆ ನಾನು ಮಂಡ್ಯದಲ್ಲೂ ಹೋಗಿದ್ದೆ. ನಾನು ನಿಮ್ಮ ಯಾವ ಮಂತ್ರಿಗಳು ಹೋಗಿರಲಿಲ್ಲ. ಈ ಎಲ್ಲ ಘಟನೆ ಆದಾಗ ಯಾವ ಮಂತ್ರಿನೂ ಎಲ್ಲೂ ವಿಸಿಟ್ ಮಾಡ್ದಂಗೆ ನನಗೇನೋ, ನಾನಂತೂ ನೋಡಲಿಲ್ಲ. ಮಧ್ಯೆ ಮಂಡ್ಯದಲ್ಲಾದಂಥ ಘಟನೆ, ಅಲ್ಲಿ ಆ ಪೊಲೀಸರೇ ಹಿಡಿದು ಎಳೆದು ಆಚೆ ಹಾಕ್ತಾರೆ ಆ ತಾಯಿನ. ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾಳೆ ಅವಳು. ಪೊಲೀಸರು ಈ ಕೋರ್ಟಿಂದ ಆರ್ಡರ್ ತೊಗೊಂಡೋಗಿ ಪೊಲೀಸರೇ ಹಿಡಿದು ಆಚೆ ಹಾಕ್ತಾರೆ. ಆ ತಾಯಿ ಹೇಳ್ತಾಳೆ, ನಮ್ಮ ಮಗು ಹಾಲು ಕುಡಿಸ್ಬಿಟ್ಟು ನಾನು ಆಚೆ ಬರ್ತೀನಿ ಅಂತ. ಅಲ್ಲೂ ಬಿಡಲ್ಲ. ಆ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ ಅಂತ SP ಗೂ ನಾನು ಹೇಳಿದ್ದೀನಿ, ಅವತ್ತೇ ಫೋನ್ ಮಾಡಿ ಹೇಳಿದ್ದೀನಿ. ಅದಾದಮೇಲೆ ಅವ್ರ ತಾಯಿನ ಕರೆದು ಅಲ್ಲೆಲ್ಲ ಅವಮಾನ, ತಾವು ಹೇಳಿದ್ರಿ ಅವಮಾನ ಆಗಬಾರ್ದು ಅಂತ ಈ ವಿಧೇಯಕ ತಂದಿದ್ರಿ ಅಂತ. ಅವಮಾನ ಆದಮೇಲೆ ಮಗನ ಗೊತ್ತಾಗ್ತೈತೆ, ಮಗ ಹೋಗಿ ಕೆರೆಯಲ್ಲಿ ಬಿದ್ದ ಸತ್ತೋಗ್ತಾನೆ. ಒಂದೇ ದಿನದಲ್ಲಿ ಇಬ್ಬರು. ತಾಯಿ ಒಂದಿನ ಸಾಯ್ತಾಳೆ, ಸಂಜೆ ತಾಯಿ ಸತ್ಲು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತೇಳಿ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋದು ಸತ್ತೋಗ್ತಾರೆ. ಇಬ್ಬರು ಒಂದೇ ಮಂಡ್ಯದಲ್ಲಿ ನಡೆದಂಥ ಘಟನೆ ನಮ್ಮ ಕಣ್ಣು ಮುಂದೆ ಇದೆ. ಅದರಿಂದ ಇವರು ಸಾಮಾನ್ಯ ಜನ ತಾವು ತಿಳ್ಕೊಂಡಿದ್ರೆ ಈ ಬಿಲ್ ತಂದ ತಕ್ಷಣ ಏನೋ ದೊಡ್ಡ ಪರಿವರ್ತನೆ ಆಗುತ್ತೆ ಅಂತ. ನನಗೇನೋ ಹಂಗನ್ಸಲ್ಲ. ನೀವು ಬಿಲ್ ತಂದ ಮೇಲೂ ಸತ್ತಿದ್ದಾರೆ. ನೀವು ಬಿಲ್ ತಂದ ಮೇಲೆ ಆಯಿತು, ನಮ್ಮ ಮಾಹಿತಿ ಪ್ರಕಾರ ಇಬ್ಬರು ಸತ್ತಿದ್ದಾರೆ ಅಂತ ಮಂಡ್ಯದಲ್ಲಿ. ನೀವು ಒಬ್ಬರೇ ಅಂತ ಹೇಳ್ತೀರ. ಬಿಲ್ ತರೋದಲ್ಲ ಇಂಪಾರ್ಟೆಂಟ್ ಪಾಟೀಲ್ರೆ, ಹೇಗೆ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ. ಇರೋ ಕಾನೂನಲ್ಲೇ ಬಡಿಬೋದಾಯ್ತು ಅವ್ರನ್ನೆಲ್ಲರೂ. ಒಬ್ಬರನ್ನ ನೀವು ಇಷ್ಟಾಗಿದೆಯಲ್ಲ, ಈಗ ಬಿಲ್ ಬಂದಿದೆ, ಓಕೆ, ನಾವೇನು ವಿರೋಧ ಮಾಡಲ್ಲ. ಬಿಲ್ ಬಂದಿದೆ, ಓಕೆ. ನೀವು ಇರೋ ಒಬ್ಬ ಈ ಥರದ್ದಾಗಿದೆಯಲ್ಲ, 30 ಜನ ಸತ್ತಿದಾರಲ್ಲ, ಯಾರನ್ನಾದ್ರೂ ಒಬ್ಬ ಫೈನಾನ್ಸನ್ನ ಜೈಲ್ಗೆ ಹಾಕಿದ್ದೀರಾ? ಪೊಲೀಸ್ ಸ್ಟೇಷನಲ್ಲಿ ಕರೆದು ಕೂತಿರ್ಸಿದ್ದೀರಾ? ಏನೂ ಇಲ್ಲ.
ಏನೂ ಆಗಿಲ್ಲ. ಒಬ್ಬರು ಜೈಲ್ಗೆ ಹೋಗಿಲ್ಲ, ಒಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಸರ್ ನಮ್ಮ ಮೆಸೇಜ್ ಏನು ಕೊಡ್ತಾ ಇದ್ದೀರಿ ನಾವು? ಸರ್ಕಾರ ಒಂದು ಮೆಸೇಜ್ ಅನ್ನ ನಾವು ಕೊಡ್ಬೇಕಾಗಿತ್ತು. ಆ ಮೆಸೇಜ್ ಅನ್ನ ನಾವು ಕೊಡ್ತಾ ಇಲ್ಲ. ಒಳ್ಳೆ ಆಯ್ತು. ನಮ್ಮ ಸರ್ಕಾರದಲ್ಲಿ ಏನ್ ಮಾಡಿದ್ರು ಅಂತ ಬಿಲ್ ವಿರೋಧ ಮಾಡ್ತಾ ಇಲ್ಲ ಸುರೇಶ್. ನಾವೇನ್ ಬಿಲ್ ಏನು ವಿರೋಧ ಮಾಡ್ತಾ ಇಲ್ಲ ಡಾಕ್ಟ್ರೆ. ನಾನೇನ್ ಬಿಲ್ ಏನು ವಿರೋಧ ಮಾಡ್ತಾ ಇಲ್ಲ. ಮಾತಾಡೋದು ಸ್ವಲ್ಪ ಕಲ್ಸ್ಕೊಡಿ ನಿಮ್ಮ ಸದಸ್ಯರಿಗೆ. ಮಾತಾಡಕ್ಕೆ ಇದ್ದೀನಿ, ಮಾತಾಡೋದು ಕಡಿಮೆ ಮಾಡೋ. ಏನ್ ಮಾತಾಡಕ್ಕೆ ಇದ್ದೀನಿ? ಏನ್ ವಿಚಾರದಲ್ಲಿ ಏನ್ ಮಾತಾಡೋದು? ಒಂದ್ ಸ್ವಲ್ಪ ಗೌರವ ಮಾತಾಡೋದು ಕಲ್ಸ್ಕೊಳ್ಳಿ. ಒಂದ್ ಸ್ವಲ್ಪ ನೀನು ವಿರೋಧ ಪಕ್ಷ ನಾಯಕರು ಮಾತಾಡಕತ್ತಾರ. ಆ ಬಿಲ್ಲಿ ಬೆಂಬಲ ಮಾಡಿದ್ದ ಕಾಯ್ದೆ ಸರಿ ಐತಿ ಅಲ್ಲ ಅಂತ ಹೇಳಿ ನಾವು ಅದಕ್ಕೆ ಕೊಡ್ತೇವಲ್ಲ. ನಿಮ್ ಸರ್ಕಾರ ನಿಮ್ಗೆ ಅಧಿಕಾರ ಕೂತ್ಕೊಂಡಿರ್ಬೇಕಾ? ಒಳ್ಳೆ ಬಿಲ್ ತಂದಾರ, ಅದ್ರ ಬಗ್ಗೆ ಡಿಬೇಟ್ ನಡೀತಾ ಇದೆ. ಕೂತ್ ಕೇಳಿ, ಏನ್ ತೊಂದರೆ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಆಡಳಿತ ಪಕ್ಷದ ಗೌರವಾನ್ವಿತ ಸದಸ್ಯರು ಬಿಲ್ ಮೇಲೆ ಇದೆಲ್ಲ ಯಾಕೆ ಮಾತಾಡಬೇಕು ಅನ್ನೋದು ಅವರ ಅಭಿಪ್ರಾಯ. ಅಲ್ಲ ಅಲ್ಲ ಅದನ್ನೇ ನಮ್ಮ ಲಾ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಇದು ಅನ್ಯಾಯ ಅಂತ. ಏನೇನು ಘಟನೆ ಆಗಿದೆ ಅಂತ ಅವರು ಹೇಳಿದ್ರು. ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಹೇಳಿದ್ರು. ನಾವೇನು ಅವಾಗ ಅಬ್ಜೆಕ್ಷನ್ ಮಾಡಿದ್ರ? ಏನು ಮಾಡಲಿಲ್ಲ. ಇಲ್ಲಿ ಬಹಳ ಪ್ರಮುಖವಾಗಿ ನಾನು ಮಂಡ್ಯದಲ್ಲಿ ಹೋದಾಗ ನಾನು ಕೇಳಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ, ಏನ್ರಿ ಇವರೆಲ್ಲ ರೆಕಗ್ನೈಸ್ಡ್ ಇದಾರ ಅಂತ. ಅವ್ರು ಹೇಳಿದ್ರು 60 ಏನು ಈ ತರ ಮೈಕ್ರೋ ಫೈನಾನ್ಸ್ ಇದೆ, 60ರಲ್ಲಿ 18 ಮಾತ್ರ ರೆಕಗ್ನೈಸ್ ಇದೆ, ಉಳಿಯೋ ಯಾವ ರೆಕಗ್ನೈಸ್ ಇಲ್ಲ ಅಂತ ಹೇಳಿದ್ರು. ಮಂಡ್ಯದಲ್ಲಿ ನಮ್ಮ DC ನನಗೆ ಹೇಳಿದ್ದು ಫೋನಲ್ಲಿ. ಅಂದ್ರೆ 60ರಲ್ಲಿ 18 ಮಾತ್ರ ರೆಕಗ್ನೈಸ್, ಉಳಿದವೆಲ್ಲ ಹಂಗೆ ಬೇನಾಮಿಯಾಗಿ ನಡೀತಾ ಇದೆ. ಅಂದ್ರೆ ಅಲ್ಲಿನ ಪೊಲೀಸಿನ ಆಡಳಿತ ಹೆಂಗ್ ವ್ಯವಸ್ಥೆ ಇದೆ, ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, DC ಏನ್ ಮಾಡ್ತಾ ಇದ್ದಾರೆ, ಇರೋ ಕಾನೂನಲ್ಲೇ ಬಡಿಬೋದಾಯ್ತಲ್ಲ. ಹಿಂದೆ ಯಾಕಾಗ್ಲಿಲ್ಲ ಇದು ಕೇಳಿದ್ರು. ಹಿಂದೆನೂ ಇತ್ತು ಅಂತ. ಹಿಂದೆ ಯಾಕಾಗ್ಲಿಲ್ಲ ಈ ತರ ಸಾವು ನೋವುಗಳು? ಇವಾಗ ಯಾಕೆ ಆಗ್ತಾ ಇದೆ ಒಂದೇ ಸರಿ ಒಂಥರ ಏಕಾಏಕಿ ಮೈಕ್ರೋ ಫೈನಾನ್ಸ್ ಇಂದ? ಆ ದೃಷ್ಟಿಯಿಂದ ನಾವೇನು ಬಿಲ್ಗೆ ವಿರೋಧ ಮಾಡಲ್ಲ. ಬಿಲ್ಲನ್ನ RBI ರೂಲ್ಸ್ ಏನಿದೆ ಅದ್ರ ಪ್ರಕಾರ ದಯವಿಟ್ಟು ಇನ್ನೊಂದ್ಸರಿ ನೋಡಿ, ಕೋರ್ಟಲ್ಲಿ ಬಿದ್ದೋಗ್ಬಾರ್ದು ಅನ್ನೋದು ನನ್ನ ವಿನಂತಿ ಅಷ್ಟೇ. ಬಿಲ್ಗೆ ನಾವೇನು ವಿರೋಧ ಮಾಡಲ್ಲ, ನಾವು ಸ್ವಾಗತ ಮಾಡ್ತೀರಿ. ಈ ಬಿಲ್ಲನ್ನ ದಯವಿಟ್ಟು ಈ ಏನು ಅನ್ಯಾಯ ಆಗ್ತಾ ಇತ್ತು ಅದನ್ನ ತಡೆಗಟ್ಟ ತಂದಿರೋದ್ರಿಂದ ನಾವು ಸ್ವಾಗತ ಮಾಡ್ತೀವಿ.